ನಮಸ್ತೆ ಎಲ್ಲರಿಗೂ, ದಿಸ್ ಇಸ್ ಮಾಸ್ಟರ್ ಸ್ಟ್ರೋಕ್ ಕ್ಲಾಸಸ್ ಧಾರವಾಡ. ಇವಾಗ ನಾವು ಲೀನಿಯರ್ ಈಕ್ವೇಶನ್ ಇಂಟು ವೇರಿಯಬಲ್ ಚಾಪ್ಟರ್ ಸಾಲ್ವ್ ಮಾಡತ್ತಿದ್ವಿ MCQ ಕ್ವಶನ್ಗಳನ್ನ. ಸೊ ಈಗ ನಾವು 5 ಕ್ವಶನ್ ಆಲ್ರೆಡಿ ಸಾಲ್ವ್ ಮಾಡೀವಿ. ಈಗ ಇವತ್ತಿನ ಕ್ಲಾಸಲ್ಲಿ 4 ಕ್ವಶನ್ ಸಾಲ್ವ್ ಮಾಡೋಣ, MCQ ಕ್ವಶನ್, ರೈಟ್? ಸೊ ಫಸ್ಟ್ ಕ್ವಶನ್, ಅದರ 6th ಒನ್. ಫಾರ್ ವಾಟ್ ವ್ಯಾಲ್ಯೂ ಆಫ್ k the equations 2x minus 3y plus 10 is equal to 0 and 3x plus ky plus 15 is equal to 0 represents coincident lines. For what value of k ಏನ್ ಆದಾಗ, ಫಾರ್ ವಾಟ್ ವ್ಯಾಲ್ಯೂ ಆಫ್ k ಏನ್ ಆದಾಗ these equations represents coincident lines. k ಏನ್ ಆದಾಗ ಆ equations ನಮ್ಗೆ coincident line ಕೊಡ್ತೈತಿ, ಕೋಇನ್ಸಿಡೆಂಟ್ ಲೈನ್ ಕೊಡ್ತೈತಿ. ಹಂಗಾರೆ ಕೆ ಏನಾಗಿರ್ಬೇಕು? ಇವು ಎಲ್ಲಾ ನ್ಯೂಮ್ಯಾರಿಕಲ್ ಟರ್ಮ್ ಇಲ್ಲ, ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಇದೆಲ್ಲ ಇಲ್ಲಿ ಈ ಇಕ್ವೇಶನ್ ದಾಗ ಎಲ್ಲಾ ನ್ಯೂಮ್ಯಾರಿಕಲ್ ಟರ್ಮ್ ಅದಾವ, ಬಟ್ ಈ ಇಕ್ವೇಶನ್ ದಾಗ ಎಕ್ಸ್ ಕೋಎಫಿಷಿಯಂಟ್ 3 ಐತಿ, ವೈ ಕೋಎಫಿಷಿಯಂಟ್ ಕೆ ಐತಿ, ಸಿ ಅಂತೂ ಕಾನ್ಸ್ಟೆಂಟ್ ಟರ್ಮ್ ಐತಿ, ಅದು ಕಾನ್ಸ್ಟೆಂಟ್ ನ್ಯೂಮ್ಯಾರಿಕಲ್ ಟರ್ಮ್ ಐತಿ. ಹಂಗಾರ ಕೆ ಏನ್ ಆದಾಗ ಇದು ಕೋಇನ್ಸಿಡೆಂಟ್ ಲೈನ್ಸ್ ಕೊಡ್ತೈತಿ ಅನ್ನೋದನ್ನ ನಾವು ಚೆಕ್ ಮಾಡ್ಕೋಬೇಕು. ಸೊ ಕೋಇನ್ಸಿಡೆಂಟ್ ಲೈನ್ ಯಾವಾಗ ಆಗ್ತೈತಿ? ಕೋಇನ್ಸಿಡೆಂಟ್ ಲೈನ್ ಅಂತಂದ್ರೆ ಏನಪ್ಪಾ, ಒಂದ್ ಲೈನ್ ಮೇಲೆ ಒಂದ್ ಲೈನ್ ಇರ್ಬೇಕು, ಒಂದ್ ಲೈನ್ ಮೇಲೆ ಒಂದ್ ಲೈನ್ ಇರ್ಬೇಕು ಎಕ್ಸಾಕ್ಟ್. ಸೊ ಹಂಗಾರ ಅದಕ್ಕೇನಂತೀವಿ ನಾವು, ಎಲ್ಲಾ ಕಡೆ ಟಚ್ ಆಗಿರ್ಬೇಕು ಒಂದ್ ಲೈನಿಗೆ ಇನ್ನೊಂದ್ ಲೈನ್. ಸೊ ಅದಕ್ಕೇನಂತೀವಿ ನಾವು ಕೋಇನ್ಸಿಡೆಂಟ್ ಲೈನ್ಸ್. ಒಂದ್ ಲೈನ್ ಮೇಲೆ ಎಕ್ಸಾಕ್ಟ್ ಒಂದ್ ಲೈನ್ ಇರ್ಬೇಕು. ಸೊ ಕೋಇನ್ಸಿಡೆಂಟ್ ಲೈನ್ಸ್ ಕಂಡೀಷನ್ ಏನಿತ್ತು ನಾವಾಗ ಲಾಸ್ಟ್ ಕ್ಲಾಸ್ ಹೇಳ್ದಂಗೆ, ಕೋಇನ್ಸಿಡೆಂಟ್ ಲೈನ್ಸ್ ಅಂದ್ರೆ a1/a2 is equal to b1/b2 is equal to c1/c2. ಮೂರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರು. ಸೊ ಅಂದ್ರೆ ಕಂಡೀಷನ್ ಏನೈತೆ ನಮ್ದು, coincident lines ದ a1/a2 is equal to b1/b2 is equal to c1/c2 ಅಂತ ಕಂಡೀಷನ್ ಐತಿ. ಇಲ್ಲೇ ಐತಿ ಟೇಬಲ್, ಇಲ್ಲೇ ಐತಿ, ನೋಡ್ಕೋಬೇಕು. ಕೋಇನ್ಸಿಡೆಂಟ್ ಲೈನ್ಸ್ ಟೇಬಲ್ ಇಲ್ಲೇ ಐತಿ, ರೈಟ್? ಸೊ ಹಂಗಾರ ಈ ಟೇಬಲ್ ನಿಮ್ ಟೆಕ್ಸ್ಟ್ ಬುಕ್ ಒಳಗಿಂದ, ರೈಟ್? ಸೊ a1/a2, a1 ವ್ಯಾಲ್ಯೂ, it is in the form of a1x plus b1y plus c1 is equal to 0 and it is in the form of a2x plus b2y plus c2 equals 0. ಅಂದ್ರೆ a1 b1 c1 ಅಂದ್ರೆ ಈ ಈಕ್ವೇಶನ್ ದಾಗ ಚೂಸ್ ಮಾಡ್ಕೋರಿ, a2 b2 c2 ಅಂದ್ರೆ ಇನ್ ಸೆಕೆಂಡ್ ಈಕ್ವೇಶನ್ ದಾಗ ಚೂಸ್ ಮಾಡ್ಕೋರಿ. ಸೊ ಫಸ್ಟ್ ಈಕ್ವೇಶನ್ ಒಳಗ a1 ಅಂದ್ರೆ x ಕೋಎಫಿಷಿಯಂಟ್ 2, ಇಲ್ಲಿ b1 x a2 x ಕೋಎಫಿಷಿಯಂಟ್ 3, a2 ಪ್ಲೇಸ್ ಒಳಗ 3, ಇಲ್ಲಿ y ಕೋಎಫಿಷಿಯಂಟ್ -3, ಇಲ್ಲಿ y ಕೋಎಫಿಷಿಯಂಟ್ k, ಇಲ್ಲಿ ಕಾನ್ಸ್ಟೆಂಟ್ ಟರ್ಮ್ 10 c, ಇಲ್ಲಿ ಕಾನ್ಸ್ಟೆಂಟ್ ಟರ್ಮ್ 15, c ವ್ಯಾಲ್ಯೂ ಏನೈತದ 15 ಐತಿ. ಸೊ ಆ ಕಡೆ ಟರ್ಮ್ ಈ ಕಡೆ ಟರ್ಮ್ ಅನ್ನ ಒಂದಕ್ಕೊಂದು ಡಿವಿಷನ್ ಹಚ್ಕೊಂಡಿವಿ. ಈ ಮೂರು ಏನಿರ್ಬೇಕು, ಈಕ್ವಲ್ ಇರ್ತಾವ ಅಂತ ಹೇಳ್ತಾರ ಕಂಡೀಷನ್ ಪ್ರಕಾರ. ಯಾಕಂದ್ರೆ ಕೋಇನ್ಸಿಡೆಂಟ್ ಆಗ್ಬೇಕಂದ್ರೆ ಮೂರು ಈಕ್ವಲ್ ಇರ್ಬೇಕವ, ಅದಕ್ಕೆ ಈಕ್ವಲ್ ತಗೊಂಡ್ಬಿಡ್ತೇನೆ ಅಡ್ವಾನ್ಸ್. ಸೊ ಹಂಗಾರ ಈಗ ಸಿಂಪ್ಲಿಫೈ ಮಾಡೋಣ. ಈ ಮೂರು ಏನು ನಮ್ಗೆ ಸೊಲ್ಯೂಷನ್ ಬಂದಾವಲ್ಲ, ಇದ್ರಾಗ ನಾ ಏನ್ ಮಾಡ್ತೇನೆ ಅಂದ್ರೆ ಫಸ್ಟ್ ಎರಡು ಸೊಲ್ಯೂಷನ್ ಚೂಸ್ ಮಾಡ್ಕೊಳ್ಳೋದು. ಕೆ ಇದ್ದಿದ್ದು ಇದ್ರಾಗ ಇವನ್ ಎರಡು ಚೂಸ್ ಮಾಡ್ಕೋತೇನೆ, ಅವನ್ ಎರಡು ಚೂಸ್ ಮಾಡ್ಕೋತೇನೆ. ಸೊ ಇವನಷ್ಟು, ಯಾಕೆ ಈ ಕ್ವಾಂಟಿಟಿ ಈಕ್ವಲ್ ಐತಿಲ್ಲ, ಅದು ಈಕ್ವಲ್ ಐತಿ, ಬಟ್ ಇವ್ ಎರಡು ಈಕ್ವಲ್ ಅದಾವಲ್ಲ. ಸೊ ಫಸ್ಟ್ ಇದನ್ನ ತಗೊಳ್ಳೋಣ ಹಂಗಾರ, ರೈಟ್? ಓಕೆ, ಇವೆರಡು ತಗೊಳ್ಳೋಣ. ಸೊ ಇವೆರಡು ತಗೊಂಡು ಏನ್ ಮಾಡೋಣ, 2/3 is equal to -3/k, ರೈಟ್? ಇವೆರಡು ತಗೋತೇನೆ ಫಸ್ಟ್. ಇವೆರಡು ತಗೊಂಡ ಈಗ ನಾವೇನ್ ಮಾಡ್ಬೇಕು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಈ ಕೆ ಈ ಕಡೆ ತೊಂಬರಿ, 3 ಆ ಕಡೆ ಕರ್ಕೊಂಡು ಹೋಗ್ರಿ. ಸೊ ನಾ ಕೆಲವೊಂದು ಟೈಮ್ ಹೇಳ್ತಿರ್ತೇನೆ ನಿಮಗೆ, ಏನ್ ಹೇಳ್ತಿರ್ತೇನೆ ಅಂದ್ರೆ ಮಲ್ಟಿಪ್ಲಿಕೇಶನ್ ಫ್ರೆಂಡ್ ಡಿವಿಷನ್ ಫ್ರೆಂಡ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತಿರ್ತೇನೆ. ಸೊ ಏನ್ ಹೇಳ್ತೇನೆ ನಾನು, ಮಲ್ಟಿಪ್ಲಿಕೇಶನ್ ಫ್ರೆಂಡ್ ಡಿವಿಷನ್ ಫ್ರೆಂಡ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತಿರ್ತೇನೆ. ಸೊ ಹಂಗಾರ ಇದು ಡಿವಿಷನ್ ಐತಿ, ಈ ಕಡೆ ಬಂದಾಗ ಏನಕ್ಕೈತಿ, ಇಲ್ಲಿ ಬಂದಾಗ ಮಲ್ಟಿಪ್ಲೈ ಆಕೈತಿ. ಇಲ್ಲಿ ಡಿವಿಷನ್ ಐತಿ, ಈ ಕಡೆ ಬಂದಾಗ ಏನಕ್ಕೈತದ ಮಲ್ಟಿಪ್ಲಿಕೇಶನ್ ಆಕೈತಿ. ಸೊ ಹಂಗಾರ ಈ ಕೆ ಈ ಕಡೆ ತೊಂಬರಿ, 2 × k 2k ಆತ. ಈ 3 ಆ ಕಡೆ ಕರ್ಕೊಂಡು ಹೋಗ್ರಿ, 3 3s 9 ಆತ. ನೋಡ್ಕೊರಿ, ಡಿನಾಮಿನೇಟರ್ ಬಿಕಮ್ಸ್ ನ್ಯೂಮಿನೇಟರ್ ಯಾವಾಗ ಇದನ್ನ ಈ ಕಡೆ ತೊಗೊಂಬಂದಾಗ. ಇದು ಆ ಕಡೆ ಹೋದಾಗ ಇದಕ್ಕೆ ಮಲ್ಟಿಪ್ಲೈ ಆಕೈತಿ, 3 3s 9 ಆಯ್ತು, 2 × k 2k ಆಯ್ತು. ಸೊ ನೆಕ್ಸ್ಟ್ ಇನ್ ಬಿಟ್ವೀನ್ ದೀಸ್ ಟು ಟರ್ಮ್ ಇಯರ್ ಮಲ್ಟಿಪ್ಲಿಕೇಶನ್ ಐತೆ, ಹೌದಿಲ್ಲ? ಸೊ ಇದನ್ನ ಆ ಕಡೆ ಕಳಿಸಿದ ಡಿವಿಷನ್, ಮಲ್ಟಿಪ್ಲಿಕೇಶನ್ ಫ್ರೆಂಡ್ ಡಿವಿಷನ್, ಹೌದಿಲ್ಲ? ಸೊ ನನಗೆ ಕೆ ವ್ಯಾಲ್ಯೂ ಬೇಕಾಗೈತೆ, ಅದಕ್ಕೆ ಕೆ ಸಿಂಗಲ್ ಮಾಡ್ಕೋಬೇಕು. ಕೆ ಸಿಂಗಲ್ ಮಾಡ್ಕೋಬೇಕಂದ್ರೆ 2 ಆ ಕಡೆ ಕಳಿಸ್. ಸೊ ಹಂಗಾರ -9/2 ಆಯ್ತು. ಇದೆಲ್ಲ ಆಪ್ಷನ್ ಐತೆ ನೋಡ್ರಿ, ಇದು -9/2, ರೈಟ್? ಆಪ್ಷನ್ ಎ ಇಸ್ ರೈಟ್ ಆನ್ಸರ್, ರೈಟ್? ಓಕೆ, ಇದನ್ನ ಬರ್ಕೊಳ್ರಿ. 7th ಕ್ವಶನ್ ಸಾಲ್ವ್ ಮಾಡೋಣ.
ಈಗ 7th ಕ್ವಶನ್. If the lines given by 2x plus ky is equal to 1 and 3x minus 5y is equal to 7 are parallel, then the value of k is same to same other question. ಆಗಲೇ ಕೋಇನ್ಸಿಡೆಂಟ್ ಇತ್ತು, ಈಗ ಪ್ಯಾರಲಲ್ ಐತಿ. ಸೊ ಒಂದು ಸ್ವಲ್ಪ ವಿಡಿಯೋ ಪಾಸ್ ಮಾಡಿ ನೀವು ಸಾಲ್ವ್ ಮಾಡಕ್ ಟ್ರೈ ಮಾಡ್ರಿ, ಆಮೇಲೆ ಕರೆಕ್ಷನ್ ಮಾಡ್ಕೊಂತ್ರಿ. ಸೊ ಈಗ ಪ್ಯಾರಲಲ್ ಕಂಡೀಷನ್ ಏನೈತಿ ನಮ್ದು ಇಲ್ಲಿ? ಕಂಡೀಷನ್ ಇರೋದು ಪ್ಯಾರಲಲ್ ಕಂಡೀಷನ್ ಇರೋದು ಪ್ಯಾರಲಲ್ ಅಂತಂದ್ರೆ ಏನೈತಪ್ಪ? ಪ್ಯಾರಲಲ್ ಅಂತಂದ್ರೆ ನೋ ಸೊಲ್ಯೂಷನ್. ಯಾಕಂದ್ರೆ ಒಂದ್ ಲೈನ್ ಇನ್ನೊಂದ್ ಲೈನ್ ಟಚ್ ಆಗಂಗಿಲ್ಲ. ಸೊ ನೋ ಸೊಲ್ಯೂಷನ್ ಅಂತಂದ್ರೆ ಏನು? ಒನ್ ಟೈಪ್ ವಿಚಿತ್ರ ಸೊಲ್ಯೂಷನ್ ಬರಂಗಿಲ್ಲ ಅಂದ್ರೆ ವಿಚಿತ್ರ. ಯಾವಾಗ ಅದು ವಿಚಿತ್ರ? a1/a2 equal to b1/b2 is not equal to c1/c2. ಈ ಕಂಡೀಷನ್ ಲಾಸ್ಟ್ ಕ್ಲಾಸ್ ಹೇಳಿನ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿನ. a1/a2 is equal to b1/b2 is not equal to c1/c2. ಈ ಸಿಚುವೇಶನ್ ದಾಗ ಪ್ಯಾರಲಲ್ ಕೊಡ್ತೈತಿ ನಮಗೆ. ಈಗ a1 ವ್ಯಾಲ್ಯೂ, b1 ವ್ಯಾಲ್ಯೂ, c1 ವ್ಯಾಲ್ಯೂ ಚೆಕ್ ಮಾಡಿ ನೋಡಿ. ಈ ಟರ್ಮ್ ಈ ಕಡೆ ತಗೊಂಡ್ಬರ್ಬೇಕು ಅಂತ ಏನಿಲ್ಲ. ಎರಡು ಅಕಸ್ಮಾತ್ ಕಾನ್ಸ್ಟೆಂಟ್ ಟರ್ಮ್ ಎರಡು ಕಡೆನು ಆಚೆ ಕಡೆ ಹೋಯ್ತು ಅಂತ ತಿಳ್ಕೊ, ಅವಾಗ ಏನು ಪ್ರಾಬ್ಲಮ್ ಆಗಲ್ಲ. c1/c2 ಡೈರೆಕ್ಟ್ ಆಯ್ತು ತಗೋರಿ, ಏನು ಡಿಫ್ರೆನ್ಸ್ ಬೀಳಂಗಿಲ್ಲ. ಸೊ ದಿಸ್ ಇಸ್ a1, ದಿಸ್ ಇಸ್ b1, ದಿಸ್ ಇಸ್ c1. ದಿಸ್ ಇಸ್ a1, b1, c1. ದಿಸ್ ಇಸ್ a2, ದಿಸ್ ಇಸ್ b2, ಇನ್ನೊಂದು ಯಾವುದು? c2. ರೈಟ್. ಸೊ ಹಂಗಾರ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ಬಿಡ್ರಿ. a1/b1, a1/a2, a1 ವ್ಯಾಲ್ಯೂ 2, a2 ವ್ಯಾಲ್ಯೂ 3 ಐತಿ, ಎರಡು ಕಡೆ ಪ್ಲಸ್ ಅದಾವಲ್ಲ. ಓಕೆ. b1 ವ್ಯಾಲ್ಯೂ k ಇಲ್ಲಿ, b2 ವ್ಯಾಲ್ಯೂ -5. ಸರ್ ಇನ್ c1/c2 ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳೋಣ? ಬೇಡ, ಯಾಕಂದ್ರೆ ನಾಟ್ ಈಕ್ವಲ್ ಐತಲ್ಲ. ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡ್ರೆ ನಂಗೆ ಅದನ್ನ ಸೊಲ್ಯೂಷನ್ ಆಗಲೇ ಎರಡು ಇಕ್ವೇಶನ್ ಇದನ್ನ ತೊಗೊಂಡಿಲ್ಲ ಟರ್ಮ್ಸ್, ಹಂಗೆ ತೊಗೊಳಕ್ ಬರಂಗಿಲ್ಲ. ಯಾಕಂದ್ರೆ ನಾಟ್ ಈಕ್ವಲ್ ಐತಿ. ನಾಟ್ ಈಕ್ವಲ್ ಇದ್ದು ಮತ್ತೆ ಸೆಲೆಕ್ಟ್ ಯಾಕೆ ಮಾಡ್ಕೋತೀರಿ? ಸುಮ್ಮನೆ ಇದು ಇಷ್ಟಾಗ ಆನ್ಸರ್ ಸಿಗುತ್ತೆ ನಿಮ್ಗೆ. ನೋಡ್ರಿ ಇಲ್ಲೇ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ಬಿಡ್ರಿ. -5 ಈ ಕಡೆ ತುಂಬರಿ, -5 ಈ ಕಡೆ ತುಂಬಂದ್ರೆ ಏನಕ್ಕೆ? +5 ಆಗಂಗಿಲ್ಲ. ಇಲ್ಲಿ ಡಿವಿಷನ್ ಐತಿದು, ಡಿವಿಷನ್ ಫ್ರೆಂಡ್ ಮಲ್ಟಿಪ್ಲಿಕೇಶನ್ ಅಂತ ಈಗ ಜಸ್ಟ್ ಹೇಳಿದೇನ. ಮಲ್ಟಿಪ್ಲಿಕೇಶನ್ ಫ್ರೆಂಡು ಡಿವಿಷನ್. ಸೊ ಹಂಗಾರೆ ಡಿವೈಡೆಡ್ ಬೈ ಟರ್ಮ್ ಇದ್ದಿದ್ದು ಈ ಕಡೆ ಬಂದಾಗ ಮಲ್ಟಿಪ್ಲಿಕೇಶನ್ ಆಕೈತಿ ಇಲ್ಲಿ 2ಕ. ಸೊ 2 into -5 divided by 3 ಹಂಗೆ ಇಡ is equal to k. If you simplify this one, you will get the solution. 5 2s are 10 divided by 3 ಹಂಗೆ ಇಡು is equal to k. -10/3 ಎಲ್ಲ ಸೊಲ್ಯೂಷನ್ ಐತೆ. ಆಪ್ಷನ್ ಎ. ರೈಟ್. ಸೊ ಇದು ಏನಾಯ್ತು? 7th ಕ್ವಶನಿಗೆ ಸೊಲ್ಯೂಷನ್ ಆಯ್ತು. ಈ ನೆಕ್ಸ್ಟ್ 8th ಕ್ವಶನಿಗೆ. 8th ಕ್ವಶನ್ ಏನಾಯ್ತು? ನಮ್ಮ one equation of the pair of dependent linear equation. One equation of the pair of dependent linear equation ಅಂದ್ರೆ ಈಗ ಒಂದ್ ಜೋಡಿ ಇಕ್ವೇಶನ್ ಅದಾವ, ಅದ್ರಾಗ ಒಂದ್ ಇಕ್ವೇಶನ್ ಹೆಂಗೈತೆ ಅಂದ್ರೆ ಡಿಪೆಂಡೆಂಟ್ ಲೀನಿಯರ್ ಇಕ್ವೇಶನ್ ಹಿಂಗೈತದ. then the second equation will be, ಏನಿದು ಕ್ವಶನ್? one equation of pair of dependent linear equation ಅಂದ್ರ ಒಂದ್ ಜೋಡಿ ಇಕ್ವೇಶನ್ ಅದಾವ, ಎರಡು ಇಕ್ವೇಶನ್ ಅದಾವ. ಅದ್ರಾಗ ಅವೆರಡು ಹೆಂಗದಾವ? ಡಿಪೆಂಡೆಂಟ್ ಅದಾವ. ಅಂದ್ರೆ ಒಂದ್ರ ಮೇಲೆ ಒಂದು ಡಿಪೆಂಡೆಂಟ್ ಅದಾವ, ಒಬ್ರಿಗೊಬ್ರು ಡಿಪೆಂಡೆಂಟ್ ಅದಾವ. ಅದ್ರಾಗ ಒಂದ್ ಇಕ್ವೇಶನ್ ಹಿಂಗೈತಿ. ಒನ್ ಇಕ್ವೇಶನ್ ಆಫ್ ಪೇರ್ ಆಫ್ ಡಿಪೆಂಡೆಂಟ್ ಲೀನಿಯರ್ ಇಕ್ವೇಶನ್ ಅಂದ್ರೆ ಅದೇನು ಪೇರ್ ಆಫ್ ಲೀನಿಯರ್ ಡಿಪೆಂಡೆಂಟ್ ಇಕ್ವೇಶನ್ ಇದ್ದು ಅಲ್ಲ, ಅದ್ರಾಗ ಒಂದ್ ಇಕ್ವೇಶನ್ ಹಿಂಗೈತಿ. ಹಂಗಾರೆ ಸೆಕೆಂಡ್ ಇಕ್ವೇಶನ್ ಏನಕ್ಕೈತಿ ಅಂತ ಅವ ಕ್ವಶನ್ ಕೇಳತ್ತಾನ ನಿಮಗೆ. ಸೊ ಏನಿದೆ ಡಿಪೆಂಡೆಂಟ್? ಈಗ ಥಿಯರಿ ಒಳಗಂತೂ ಹೇಳಿಲ್ಲ ಡಿಪೆಂಡೆಂಟ್ ಅಂದ್ರೆ ಏನು. ಡಿಪೆಂಡೆಂಟ್ ಅಂದ್ರ ಸಿಂಪಲ್ ಆಗಿ ನೋಡ್ಕೊರಿ, ಒಂದ್ ಇಕ್ವೇಶನ್ ಐತಿ. ಈ ಇಕ್ವೇಶನ್ನಿಗೆ ಯಾವ್ದಾರ ಒಂದು ಕಾನ್ಸ್ಟೆಂಟ್ ನಂಬರ್ ಇಲ್ಲಿ ಮಲ್ಟಿಪ್ಲೈ ಮಾಡಿ, ಥ್ರೂಔಟ್ ಇಕ್ವೇಶನ್ ಒಂದ ನಂಬರ್ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ನಿನಗೆ ಈ 4 ಆಪ್ಷನ್ದಾಗ ಒಂದು ಆಪ್ಷನ್ ಬರ್ಬೇಕು ನೋಡಿ. ಇಲ್ಲಿ 2x ಐತಿ, 5y ಐತಿ, 3 ಇದ್ದಿದ್ದು ಒಂದು ತಾನ 6 ಆಗೈತಿ. ಡಿಪೆಂಡೆಂಟ್ ಇಲ್ಲ ಅಂದ್ರೆ ಸೇಮ್ ಟು ಸೇಮ್ ಬರ್ಬೇಕು ನೋಡಿ. ಯಾವ್ದಾರ ಒಂದು ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ಟು ಸೇಮ್ ಬರ್ಬೇಕು. ನಿಮ್ಗೆ ಫೀಲ್ ಆಗತ್ತಿಲ್ಲ ಅದ. ಇಲ್ಲಿ ನೆಕ್ಸ್ಟ್ ಬರ್ರಿ ಗೊತ್ತೈತಿ ಫೀಲ್. ಎಲ್ಲಿ ಫೀಲ್ ಆಕೈತಿ ಅಂದ್ರೆ ನಿಮ್ಗೆ ಇಲ್ಲಿ ನೋಡ್ರಿ, ಈ ಥ್ರೂಔಟ್ ಇಕ್ವೇಶನ್ ಡಿ ಆಪ್ಷನ್. ಇದು 2ಕ 2ಲಿ ಮಲ್ಟಿಪ್ಲೈ ಮಾಡಿದಾಗ 4 ಬಂತು ಅಂದ್ರೆ ಇದಕ್ಕೂ 2ಲಿ ಮಲ್ಟಿಪ್ಲೈ ಮಾಡ್ಬೇಕು. 5 2s 10 ಬಂತ. ಇದಕ್ಕೂ 2ಲಿ ಮಲ್ಟಿಪ್ಲೈ ಮಾಡ್ಬೇಕ. 3 2s 6 ಆಗ್ಬೇಕಾಗಿತ್ತು. ಇಲ್ಲೊಂದು ಸ್ವಲ್ಪ ರಾಂಗ್ ಆತ. ಸೊ ಹಂಗಾರೆ ಇದು ಬರ್ಲಿಲ್ಲ. ಅದೇ ರೀತಿ ಇಲ್ಲಿ ನೋಡು, ಇದು 3x ಐತಿ, 5y ಐತಿ, 3 ಐತಿ, ಇದಂತೂ ಬರಂಗೇ ಇಲ್ಲ. ಸರ್ ಮತ್ತೆ ಏನ್ ಹೇಳತ್ತೀರಿ? ನಿಮ್ಗೆ ಇನ್ನೂ ಅಂಡರ್ಸ್ಟ್ಯಾಂಡ್ ಆಗತ್ತಿಲ್ಲಲ್ಲ. ಸೊ ಇಲ್ಲಿ ನೋಡ್ರಿ ಆಪ್ಷನ್ ಸಿ ನೋಡ್ಕೊರಿ ಒಂದ್ ಸ್ವಲ್ಪ. ಈ ಇಕ್ವೇಶನ್ನಿಗೆ ಇಂಟು 2 ಮಾಡು. ಥ್ರೂಔಟ್ ಇಕ್ವೇಶನ್ ಇಂಟು 2 ಮಾಡು. 2 2s 4, 5 2s 10,
3 2 6. ಹಂಗಾರ ಈ ಇಕ್ವೇಶನ್ಗೆ ಇಂಟು 2 ಮಾಡಿದ್ರೆ ಕೊಟ್ಟಿರುವಂತ ಇಕ್ವೇಶನ್ಗೆ ಇಂಟು ಥ್ರೋಟ್ ಇಕ್ವೇಶನ್ ಒಂದ ನಂಬರ್ ಅಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಆಪ್ಷನ್ ಸಿ ಸಿಗತೈತಿ. ಈ ತರ ಇದ್ರೆ ಏನಂತೀವಿ ನಾವು ಇದಕ್ಕ ಡಿಪೆಂಡೆಂಟ್ ಇಕ್ವೇಶನ್ಸ್ ಅಂತ ಕರಿತೀವಿ. ಸೊ ಯಾಕೆ ಹಂಗ ಆಕೈತಿ ಅಂತಂದ್ರೆ ಫಸ್ಟ್ ಇಕ್ವೇಶನ್ ಏನೈತಿ ನಿಮ್ದು 2x ಪ್ಲಸ್ 5y ಇಸ್ ಈಕ್ವಲ್ ಟು 3 ಐತಿ. ಇದಕ್ಕೆ ಏನಾರ ಇಂಟು 2 ಲಿ ಮಲ್ಟಿಪ್ಲೈ ಮಾಡಿದ್ರೆ ಏನಕ್ಕೈತದ 2 2 4x ಪ್ಲಸ್ 5 2 10y ಇಸ್ ಈಕ್ವಲ್ ಟು 3 2 6. ಅದು ಡಿಪೆಂಡೆಂಟ್ ಐತಿ ಅಂತ ಹೇಳ್ತಾ ನಾವು. ಇಲ್ಲಿ ನೋಡಿ ಅಗೇನ್ ಈ ಇಕ್ವೇಶನ್ ದಾಗ 2 ಕಾಮನ್ ತಕೋರಿ. ಇಲ್ಲಿ 2 ಕಾಮನ್ ತಕೋರಿ. 2 ಕಾಮನ್ ತಕೊಂಡ್ರೆ ಏನಕ್ಕೈತದ 2x 4 2 2 4 2x 10 2 5 10 y ಇಸ್ ಈಕ್ವಲ್ ಟು 6 ಹಂಗೆ ಈ 2 ಆ ಕಡೆ ಕಳಿಸು. 2x ಪ್ಲಸ್ 5y ಇಸ್ ಈಕ್ವಲ್ ಟು 6/2 6/2 ಅಂದ್ರೆ ಏನಕ್ಕೆ 2 1 2 3 ಅಂದ್ರೆ ಸೇಮ್ ಏನ್ ಬಂತ ವಾಪಸ್ ರಿವರ್ಸ್ ಅದ ಕ್ವಶನ್ ಬಂತು. ಅಂದ್ರೆ ಒಂದ್ರ ಮೇಲೆ ಒಂದು ಡಿಪೆಂಡೆಂಟ್ ಅದಾವ. ಯಾವ್ದೋ ಒಂದು ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ ಆ ಇಕ್ವೇಶನ್ ಬರ್ತೈತೆ ಅಂದ್ರೆ ವಾಪಸ್ ಆ ನಂಬರ್ ಕಾಮನ್ ತಕೊಂಡಾಗ ವಾಪಸ್ ಕ್ವಶನ್ ಬರುತ್ತದೆ. ಸೊ ಇದು ನಮ್ಗೆ ಎಂತ ಗ್ರಾಫ್ ಕೊಡ್ತಾವ ಅಂತಂದ್ರ ನಮಗ ಕೋಇನ್ಸಿಡೆಂಟ್ ಲೈನ್ಸ್ ಕೊಡ್ತೈತದ. ಇನ್ಫೈನಿಟ್ಲಿ ಮೆನಿ ಸೊಲ್ಯೂಷನ್ ಕೊಡ್ತೈತಿ. ಒಂದ್ರ ಮೇಲೆ ಒಂದು ಡಿಪೆಂಡೆಂಟ್ ಐತಿ. ಒಂದ್ ಲೈನ್ ಐತಿ ಅಂದ್ರೆ ಅದ್ರ ಮೇಲೆ ಇನ್ನೊಂದ್ ಲೈನ್ ಐತಿ ಡಿಪೆಂಡೆಂಟ್ ಅದಾವು. ಹಿಂಗ್ ಯಾವಾಗಿರ್ತಾವ ಒಂದಕ್ಕೂ ಇಷ್ಟು ಒಂದಕ್ಕೂ ಎಲ್ಲ ಕಡೆ ಟಚ್ ಯಾವಾಗ ಇರ್ತೈತಿ ಕೋಇನ್ಸಿಡೆಂಟ್ ಅಂದ್ರೆ ಒಂದ್ ಲೈನ್ ಮೇಲೆ ಒಂದ್ ಲೈನ್ ಡಿಪೆಂಡೆಂಟ್ ಇರ್ತೈತಿ. ಅಂದ್ರೆ a1/a2 ಈಕ್ವಲ್ ಟು b1/b2 ಈಕ್ವಲ್ ಟು c1/c2 ಇರ್ತೈತಿ ಅಂತ ಅರ್ಥ. ಓಕೆ ಅದನ್ನ ಬರ್ಕೊಟ್ರಿ. ಓಕೆ ಯಾವ್ದೊತ್ತಿಗೆ 8th ಆತಲ್ಲ. ಈಗ ಲಾಸ್ಟ್ ಕ್ವಶನ್ 9th ಕ್ವಶನ್. ಈ ವಿಡಿಯೋದಾಗ 9th ಕ್ವಶನ್. ದ ಗ್ರಾಫ್ ಆಫ್ x ಈಕ್ವಲ್ ಟು -2 ಇಸ್ ಪ್ಯಾರಲಲ್ ಟು ದ x axis, so y axis, so both x and y axis, so none of these. ಎಕ್ಸಾಂಪಲ್ ನೋಡಿ ದ ಗ್ರಾಫ್ x ಈಕ್ವಲ್ ಟು -2 ಇಸ್ ಪ್ಯಾರಲಲ್ ಟು ಅಂತ ಹಿಂಗ ಏನಾರ ಕೊಟ್ಟಾಗ ಎರಡು ಆಪ್ಷನ್ ಫಸ್ಟ್ ಆಫ್ ಆಲ್ ಡಿಲೀಟ್ ಮಾಡ್ಕೊಂಡ್ಬಿಡ್ರಿ. ಬೋತ್ x y none of these. ಎರಡು ಕಡೆನು ಒಂದ ಕೊಡೋದು x ಈಕ್ವಲ್ ಟು -2 ಕೊಟ್ಟಾನ. ಎರಡು ಇಕ್ವೇಶನ್ ಈಗ ಪ್ಯಾರಲಲ್ ಅನ್ನತಾನು. ಸೊ ಹಿಂಗ್ ಬರಂಗಿಲ್ಲ. ಸೊ ಇದು ಆಪ್ಷನ್ ಕ್ಯಾನ್ಸಲ್ ಇದೆ. ಆಪ್ಷನ್ ಸಿ ಕ್ಯಾನ್ಸಲ್. x ಈಕ್ವಲ್ ಟು -2 ನಿಮಗೆ ಕಾನ್ಸೆಪ್ಟ್ ಡೈರೆಕ್ಟ್ ಆಗಿ ಗೊತ್ತಾಗಲಿಲ್ಲ ಅಂತಂದ್ರೆ ನೀವು ಗ್ರಾಫ್ ಒಳಗೆ ಡ್ರಾ ಮಾಡ್ರಿ. ನಿಮ್ದು ಗ್ರಾಫ್ ಒಳಗೆ x ಈಕ್ವಲ್ ಟು -2 ಎಲ್ಲಿ ಡ್ರಾ ಮಾಡ್ತೀವಿ? ಇದು 1 ಇದು 2 ಇದು 3 ಇದು -1 -2 ಇದು 1 ಇದು 2 ಇದು 3 ಇದು -1 -2. ಅವ ಏನ್ ಹೇಳತ್ತಾನಪ್ಪ x ಈಕ್ವಲ್ ಟು -2 ಹೇಳತ್ತಾನ. x ಈಕ್ವಲ್ ಟು -2 ನಾ ಒಂದು ಲೈನ್ ಡ್ರಾ ಮಾಡ್ತೇನೆ ನೋಡ್ರಿ. ಇದು ಬ್ಲೂ ಕಲರ್ ಲೈನ್ ಏನ್ ಡ್ರಾ ಮಾಡತ್ತೇನೆ. ಅಟ್ x ಈಕ್ವಲ್ ಟು -2 ಪ್ಲೇಸ್ ಒಳಗ ಅಟ್ x ಈಕ್ವಲ್ ಟು -2 ಪ್ಲೇಸ್ ಒಳಗ ನಾ ಏನ್ ಮಾಡೀನಿ ಒಂದು ಲೈನ್ ಡ್ರಾ ಮಾಡೀನಿ. ನನಗೆ y ಏನೈತಿ ಸಂಬಂಧ ಇಲ್ಲ. ನನಗೆ x ಬಗ್ಗೆ ಮಾತಾಡತ್ತಾನವ. ನನಗೆ y ಏನೈತಿ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು x ಈಕ್ವಲ್ ಟು -2. ಈ ಪಾಯಿಂಟ್ ಒಳಗ್ ಚೆಕ್ ಮಾಡು. ನಾ y ಕೇಳತ್ತಿಲ್ಲ x ಕೇಳತ್ತೀನಿ -2. ಈ ಪಾಯಿಂಟ್ ಒಳಗ್ ಚೆಕ್ ಮಾಡು. ಸರ್ ನಾ y ಕೇಳತ್ತೀನಿ -2 ನ ಐತಿ. ಈ ಪಾಯಿಂಟ್ ಒಳಗ್ ಚೆಕ್ ಮಾಡು x ವ್ಯಾಲ್ಯೂ -2. ಈ ಪಾಯಿಂಟ್ ಒಳಗೆ ಚೆಕ್ ಮಾಡು x ವ್ಯಾಲ್ಯೂ -2. ಹಂಗಾರೆ ನಾ ಹಾಕಿರೋ ಲೈನ್ ಕರೆಕ್ಟ್ ಐತಿ. ಹಂಗಾರೆ ಸೊ ಎದಕ್ಕೆ ಪ್ಯಾರಲಲ್ ಐತಿ? ಇದು y ಆಕ್ಸಿಸ್ ಪ್ಯಾರಲಲ್ ಐತಿ. ಸೊ y ಆಕ್ಸಿಸ್ ಪ್ಯಾರಲಲ್ ಐತಿ ಅಂದ್ರೆ ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್. ರೈಟ್. ಸೊ ಹಂಗಾರೆ ಇವಾಗ ನಾವು 6 7 8 9 ಕ್ವಶನ್ ಸಾಲ್ವ್ ಮಾಡಿದ್ವಿ ಇವತ್ತಿನ ವಿಡಿಯೋ ಒಳಗ. ಸೊ ನೆಕ್ಸ್ಟ್ ವಿಡಿಯೋ ಒಳಗ ನಾವ್ ಏನ್ ಮಾಡ್ತೀನಿ, ನೆಕ್ಸ್ಟ್ ಮತ್ತೊಂದು 5 ಕ್ವಶನ್ ಸಾಲ್ವ್ ಮಾಡೋಣ. ಅದಾದ್ಮೇಲೆ ಮತ್ತೊಂದು ಸ್ವಲ್ಪ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ನಾನು ಒಂದೊಂದು ಚಾಪ್ಟರ್ ಮೇಲೆ ಒಂದು 20 ಕ್ವಶನ್ಸ್ MCQ ಸಾಲ್ವ್ ಮಾಡ್ತೀನಿ ಅಂತ ಇದ್ದೆ. ಇನ್ನೂ ಸಾಧ್ಯ ಆದ್ರೆ ಇನ್ನೂ ಜಾಸ್ತಿ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ. ಸೊ ನಮ್ಗೆ MCQ ಅಂತಂದ್ರೆ ಬಹಳ ಇಂಪಾರ್ಟೆಂಟ್. ಆಲ್ಮೋಸ್ಟ್ ನಮಗ ಮಾರ್ಕ್ಸ್ ಹೋಗೋದು ಅಲ್ಲೇ ಹೋಗ್ತಾವ. ಯಾಕಂದ್ರೆ ಇನ್ನು ಉಳ್ಕಿದ ಕಡೆ ಆಪ್ಷನ್ಸ್ ಇರ್ತಾವ. MCQ ಒಳಗ ಹಂಗಿರಂಗಿಲ್ಲ, ಬಂದ್ರ ಬಂತು ಹೋದ್ರ ಹೋಯ್ತು. ಸೊ ಹಂಗಾರೆ MCQ ಇಂಪಾರ್ಟೆಂಟ್. ಸೊ ಇನ್ ಸ್ಟಡಿ ಮಾಡ್ಕೋರಿ. ಇದ ಟೈಪ್ ಬೇರೆ ಸೊಲ್ಯೂಷನ್ ನೀವು ಏನ್ ಮಾಡ್ರಿ, ಚೆಕ್ ಮಾಡ್ಕೊಡ್ರಿ. ಬೇಕಾದ್ರೆ ನಿಮ್ಗೊಂದು ಹೋಮ್ವರ್ಕ್ ಕೊಡ್ಲೇನು? ರೈಟ್. ಯಾಕು 7th 9th ಅಲ್ಲ, ಬೇಕಂದ್ರೆ 10th ಕ್ವಶನ್ ಅನ್ಕೋರಿ. 10th ಕ್ವಶನ್ಗೆ ಏನ್ ಕೊಡೋಣ ಅಂದ್ರೆ ಸೇಮ್ ಟು ಸೇಮ್ ಕ್ವಶನ್ ನೋಡ್ರ. ಸೇಮ್ ಟು ಸೇಮ್ ಕ್ವಶನ್ ಇದ ಕ್ವಶನ್ ಬರ್ಕೋರಿ. ಇಕ್ವೇಶನ್ ಏನಂತಂದ್ರ ಇಲ್ಲಿ 4x ಮೈನಸ್ 6y ಇಸ್ ಈಕ್ವಲ್ ಟು ಏನ್ ಬರ್ಕೊಳ್ಳಿ 20. ಇದು ಒಂದು ಕ್ವಶನ್. ಇನ್ನೊಂದು ಕ್ವಶನ್ ಈ ಟೈಪ್ ಕ್ವಶನ್ ಐತಿ. ನೀವು
ಸಾಲ್ವ್ ಮಾಡಿ 10th ಕ್ವಶನ್ ಸಾಲ್ವ್ ಮಾಡಿ ಸಾಧ್ಯ ಆದ್ರೆ ಕಮೆಂಟ್ ಒಳಗ ಆನ್ಸರ್ ಮಾಡ್ರಿ ನೋಡು. ಓಕೆ, ಥ್ಯಾಂಕ್ ಯು.